ಆಹಾರದಲ್ಲಿ ಕಣ್ಣಿನ ಹಸು, ಮೂಗಿನ ಹಸು, ನಾಲಿಗೆಯ ಹಸು, ಟೈಮಿನ ಹಸು ಇದೆಲ್ಲ ನಮಗೆ ಆಗ್ಬಿಟ್ಟಿದೆ. ಮೊದಲನೇ ಪಾತ್ರೆ ಅಬ್ಡಮನ್. ಆ ಪಾತ್ರೆಯಿಂದ ಖಾಲಿಯಾಗಿ ಎರಡನೇ ಪಾತ್ರೆಗೆ ಹೋಗುತ್ತೆ. ಯಾವುದದು? ಸ್ಮಾಲ್ ಇಂಟೆಸ್ಟೈನ್. ಈ ಮೊದಲನೇ ಪಾತ್ರೆ ಖಾಲಿ ಆದ ತಕ್ಷಣ ನಾವೇನ್ ಅನ್ಕೊಂಡ್ವಿ, ಎರಡನೇ ಪಾತ್ರೆನೂ ಖಾಲಿ ಆಗೋಯ್ತು, ಚಟ್ನಿ ಖಾಲಿ ಆಗೋಯ್ತು, ಆಹಾರ ಖಾಲಿ ಆಗೋಯ್ತು, ಎನರ್ಜಿ ಖಾಲಿ ಆಗೋಯ್ತು ಅಂತ ಅನ್ಕೊಂಡು ಎರಡನೇ ಸಲ, ಮೂರನೇ ಸಲ ಆ ಖಾಲಿ ಆದಾಗೆಲ್ಲ ಆ ಪಾತ್ರೆ ಒಳಗೆ ಹಾಕ್ತಾ ಇದೀವಿ. ನಾವ್ ಎಷ್ಟು ತುರುಕ್ತಾ ಇದೀವಿ ಅದಕ್ಕೆ ಅಂತ. ಕಬ್ಬನ್ನ ನಾವು ಮೆಷಿನ್ಗೆ ಇಟ್ಟಿದ್ದೀವಿ, ಚರ್ನಿಂಗ್ಗೆ ಇಟ್ಟಿದ್ದೀವಿ. ಆ ಕಬ್ಬು ರುಬ್ತಾ ಇದೆ, ಒಂದು ಕಡೆ ರಸ ಬರ್ತಾ ಇದೆ, ಇನ್ನೊಂದು ಕಡೆ ಕಸ ಹೋಗ್ತಾ ಇದೆ. ಆ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲೇ 3 ಪ್ರೋಸೆಸ್. ಮೊದಲನೇದು ಡೈಜೆಷನ್, ಎರಡನೇದು ಅಬ್ಸಾರ್ಪ್ಷನ್, ಮೂರನೇದು ಎಲಿಮಿನೇಷನ್. ಯಾವ್ದು ರೋಗ? ಅನ್ಡೈಜೆಸ್ಟೆಡ್ ಫುಡ್ ಈಸ್ ರೋಗ. ಅದು ಅಲ್ಲೇ ಕೊಳೆಯುತ್ತೆ. ಕೊಳೆತಿರುವುದು ಅಲ್ಲಿನ ಇಂಟೆಸ್ಟೈನಲ್ ಇದೆಯಲ್ಲ, ಲೈನಿಂಗ್ ಇದೆಯಲ್ಲ, ಆ ಲೈನಿಂಗ್ ಅನ್ನ ಡ್ಯಾಮೇಜ್ ಮಾಡ್ತಾ ಬರುತ್ತೆ, ಕ್ಯಾನ್ಸರಸ್ ಆಗುತ್ತೆ. ನೀವು ಯಾವ ಪ್ಯಾಟರ್ನ್ ಅಲ್ಲಿ ಊಟ ಕೊಟ್ರೆ ಅದು ದೇಹ ಎನರ್ಜೆಟಿಕ್ ಆಗಿರುತ್ತೆ, ಯಾವ ಪ್ಯಾಟರ್ನ್ ಎಷ್ಟು ಪ್ರಮಾಣ ಕೊಟ್ರೆ ದೇಹಕ್ಕೆ ಆಲಸ್ಯ ಬರುತ್ತೆ. ಮೊದಲನೇ ಆಹಾರ 50% ಅಷ್ಟೇ ಇನ್ನ ಚರ್ನ್ ಆಗಿರೋದು. ಅಷ್ಟೊತ್ತಿಗೆ ಇನ್ನೊಂದು ಕೊಟ್ವಿ, ಎರಡನೇ ಹೊಸ ಆಹಾರವನ್ನ ಅದು ಚರ್ನ್ ಮಾಡ್ಬೇಕು ಮತ್ತೆ. ಸೊ 4-5 ಸಲ ಕೆಲಸ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ ವೀಕ್ ಆಗ್ತದೆ. ನಮ್ ದೇಹನ ಎಷ್ಟು ಅಬ್ಯೂಸ್ ಮಾಡ್ತಾ ಇದೀವಲ್ವಾ ನಾವು. ಹಾಗಾಗಿ ಇವತ್ತಿಂದ ಕರೆಕ್ಷನ್ ಏನ್ ಮಾಡ್ಕೊಂಡ್ ಬರ್ಬೋದು ಎಲ್ರು. ನಮಸ್ಕಾರ, ವೆಲ್ಕಮ್ ಟು GSS ಮಾಧ್ಯಮ. ಬ್ಯಾಕ್ ಟು ಹೆಲ್ತ್ ಇನ್ 48 ಡೇಸ್. 48 ದಿನಗಳಲ್ಲಿ ವಾಪಸ್ ಆರೋಗ್ಯಕ್ಕೆ ಬರೋದು. ಕೇಳಿದ ತಕ್ಷಣ ಫಸ್ಟು 48 ಡೇಸಲ್ಲಿ ನಂದೆಲ್ಲ ರೆಕ್ಟಿಫಿಕೇಷನ್ ಆಗಿಬಿಡುತ್ತೆ, ನಾನು ಫುಲ್ ಹೆಲ್ದಿ ಆಗಿಬಿಡ್ತೀನಿ ಅಂದರೆ ಅದು ಖಂಡಿತ ನಿಮ್ಮ ಕೈಯಲ್ಲಿದೆ. ಈ ಸೀರೀಸಲ್ಲಿ ನಮಗೆ ಒಂದು ಅವೇರ್ನೆಸ್ ಕೊಡ್ತಾ ಇರುವಂಥದ್ದು. ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಇದ್ದರೂ ಅದರ ಕರೆಕ್ಷನ್ 48 ದಿನಗಳಲ್ಲಿ ಮಾಡಿಕೊಂಡು ಅದನ್ನು ಆಮೇಲೆ ಹಾಗೆ ಮುಂದುವರಿಸ್ಕೊಂಡು ಹೋಯಿತು ಅಂದರೆ ಎಸ್, ವಿ ಆರ್ ಆನ್ ಟ್ರ್ಯಾಕ್, ವಿ ಕ್ಯಾನ್ ಬಿ ಹೆಲ್ದಿ, ವಿ ಕ್ಯಾನ್ ಬಿ ಫಿಟ್ ಮೆಂಟಲಿ, ಫಿಸಿಕಲಿ ಎಲ್ಲ. ಆ್ಯಂಡ್ ಈ ಒಂದು 48 ದಿನಗಳಲ್ಲಿ ವಾಪಸ್ ಆರೋಗ್ಯಕ್ಕೆ ಬರೋದು ಅಂತ ಸೀರೀಸ್ ಮಾಡಿದ್ಮೇಲೆ ನೀವೆಲ್ಲ ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಿ, ಕಾಮೆಂಟ್ ಮಾಡ್ತಿದ್ದೀರಿ, ಇಷ್ಟಪಡ್ತಿದ್ದೀರಿ, ಎಲ್ಲ ಓಕೆ. ಬಟ್ ನೀವು ಆರೋಗ್ಯಕ್ಕೆ ಬರ್ತಿದ್ದೀರಾ, ನೀವು ಎಲ್ಲಿ ಕರೆಕ್ಷನ್ನ ಮಾಡಿಕೊಂಡ್ರಿ ಇದರಲ್ಲಿ ಅನ್ನೋದನ್ನು ಹೇಳಿ. ಅಫ್ಕೋರ್ಸ್ ಪ್ರೀತಿಯಿಂದ ನೀವು ಯೋಗಾತ್ಮ ಶ್ರೀಹರಿ ಅವ್ರಿಗೆ ತುಂಬ ಚೆನ್ನಾಗಿ ಹೇಳಿದ್ರಿ, ಗುರುಗಳೇ ನಂಗೆ ಇದು ಹೆಲ್ಪ್ ಆಯಿತು ಎಲ್ಲ ಹೇಳ್ತಿದ್ದೀರಿ. ಏನು ಹೇಗೆ ಹೆಲ್ಪ್ ಆಗ್ತಾ ಇದೆ, ಕರೆಕ್ಷನ್ಸ್ ಆದಮೇಲೆ ಏನಾದರೂ ಒಳ್ಳೆಯ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗ್ತಿದೆಯಾ, ಇದನ್ನು ಕೂಡ ನಮಗೆ ತಿಳಿಸಿದ್ರೆ ವಿಲ್ ಬಿ ಗ್ಲ್ಯಾಡ್ ಟು ನೋ ದ್ಯಾಟ್. ಆ್ಯಂಡ್ ಇವತ್ತು ಯೋಗಾತ್ಮ ಶ್ರೀಹರಿ ಜೊತೆ ಕಂಟಿನ್ಯೂ ಮಾಡೋಣ. ಇವತ್ತಿನ ಸಂಡೇ ಸೀರೀಸಲ್ಲಿ ಯಾವ ಟಾಪಿಕ್ ಬಗ್ಗೆ ಏನು ವಿಚಾರನ ತಿಳಿಸ್ಕೊಡ್ತಾರೆ ಅಂತ. ನಮಸ್ಕಾರ. ನಮಸ್ತೆ. ಹೌ ಆರ್ ಯು? ಐ ಆಮ್ ಫೈನ್. ಸಂಡೇ ರೆಸ್ಟ್ ಫಿಟ್ ಆಗೋಕ್ಕೆ, ರಿಲ್ಯಾಕ್ಸ್ ಆಗೋಕ್ಕೆ, ಸ್ವಲ್ಪ ರೀಕೂಪ್ ಮಾಡ್ಕೊಳ್ಳೋಕ್ಕೆಲ್ಲ ಎಲ್ಲವೂ ರೆಸ್ಟೇ. ವರ್ಕ್ ಈಸ್ ರೆಸ್ಟ್. ವರ್ಕ್ ಈಸ್ ರೆಸ್ಟ್. ಇದೊಂದು ಯುನೀಕ್ ಸ್ಟೇಟ್ಮೆಂಟ್. ಎಲ್ಲ ವರ್ಕಿಂದ ರೆಸ್ಟ್ ಬೇಕು ಅಂತಾರೆ, ನೀವು ವರ್ಕಿಂದ ರೆಸ್ಟ್ ಅಂತೀರಾ. ಹೀಗೆ ಕೆಲಸ ಮಾಡ್ತಾ ಇದ್ದಂಗೆ ಆರಾಮಾಗಿರ್ತೀವಿ. ರೆಸ್ಟ್ ಅಂದ್ರೆ ನಿದ್ದೆ ಅಲ್ಲ, ರೆಸ್ಟ್ ಅಂದ್ರೆ ಆರಾಮಾಗಿರೋದು. ಆರಾಮಾಗಿರೋದು ಅಂದ್ರೆ ಏನೂ ಮಾಡದೆ ಕೂತಿರೋದಲ್ಲ. ಓಕೆ, ದಿಸ್ ಇಸ್ ನೈಸ್, ಗುಡ್ ಡೆಫಿನೇಷನ್. ನೀವೊಂದು ಇಡೀ ದಿನ ಸುಮ್ಮನೆ ಕೂತ್ಕೊಂಡ್ಬಿಡಿ, ಕೆಲಸ ಮಾಡಕ್ ಪರಮ ಹಿಂಸೆ. ಆ ಹಿಂಸೆ ರೆಸ್ಟಾ ನಿಮ್ಗೆ? ಖಂಡಿತ ಇಲ್ಲ. ಯಾರ್ಯಾರು ಕೆಲಸ ಮಾಡಿದ್ದಾರೆ ಅಥವಾ ಮಾಡ್ತಾ ಇದ್ದಾರೆ, ಅದು ಮನೆ ಕೆಲಸ, ಆಫೀಸ್ ಕೆಲಸ, ಸಮಾಜದ ಕೆಲಸ ಏನಾದ್ರೂ ಆಗಿರ್ಬೋದು, ಅವ್ರು ಸುಮ್ಮನೆ ಕೂತ್ರೆ ಅದರಷ್ಟು ಹಿಂಸೆ ಇನ್ನೊಂದಿಲ್ಲ. ಅದೇ ಅನಾರೋಗ್ಯ. ಯಾರ್ಯಾರು ಕೆಲಸನೇ ಮಾಡ್ತಾ ಇದ್ದಾರೆ ಅವರೆಲ್ಲರೂ ರೆಸ್ಟ್ ಅಲ್ಲೇ ಇದ್ದಾರೆ, ಅವರೆಲ್ಲರೂ ಆರೋಗ್ಯವಾಗೇ ಇದ್ದಾರೆ ತಕ್ಕ ಮಟ್ಟಿಗೆ. ಸೊ ಹಾಗಾಗಿ ವರ್ಕ್ ಇಸ್ ರೆಸ್ಟ್. ಬ್ಯೂಟಿಫುಲ್. ಸೊ ಈ ಸ್ಟೇಟ್ಮೆಂಟ್ ಬಹುಶಃ ಯಾರು ಕೊಟ್ಟಿರಲ್ಲ. ಅದನ್ನೇ ಹೇಳಿದ್ದು, ವರ್ಕಿಂದ ರೆಸ್ಟ್ ಬೇಕು ಅಂತಾರೆ, ವರ್ಕೇ ರೆಸ್ಟ್ ಅಂತ ಕೇಳೇ ಇರಲಿಲ್ಲ. ಆ್ಯಂಡ್ ನಮ್ಮ ಆಡಿಯನ್ಸ್ ಕಡೆಯಿಂದ ನಿಮಗೆ ಫೀಡ್ಬ್ಯಾಕ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ದೇ ಆರ್ ಲೈಕ್, ನಿಮ್ಮ ಈ ಹೆಲ್ತ್ ಟಿಪ್ಸ್ಗಳೇನಿದೆ ನಾವು ಮಾತಾಡ್ತಾ ಇರೋದು ಈ 48 ದಿನಗಳಲ್ಲಿ ಆರೋಗ್ಯಕ್ಕೆ ಬರೋದು ಅಂತ ತುಂಬ ಇಷ್ಟಪಡ್ತಾ ಇದ್ದಾರೆ. ಎಲ್ಲೋ ಅಳವಡಿಸ್ಕೊಳ್ಳೋಕ್ಕೆ ತುಂಬ ಸಿಂಪಲ್ ಅಂತ ಹೇಳ್ತಾ ಇದ್ದಾರೆ. ನಾನು ಸೂರ್ಯಪಾನ ಹೀಗೆ ಮಾಡ್ತಿದ್ದೆ, ನೀವು ಹೇಳಿದ್ದು ಚೆನ್ನಾಗಿತ್ತು, ನಾನು ಈ ಕರೆಕ್ಷನ್ ಮಾಡ್ಕೊಂಡು ನಾನು ಇನ್ಮೇಲೆ ಹೀಗೆ ಅಭ್ಯಾಸ ಮಾಡ್ತೀನಿ ಅನ್ನುವ ಅಕ್ನಾಲೆಜ್ಮೆಂಟ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಫಾರ್ ದ್ಯಾಟ್. ಯಾರೋ ನಂಗೆ ಕೊಟ್ಟಿದ್ದು ಅತ್ತೆ ಸೊತ್ತನ್ನ ಅಳಿಯ ದಾನ ಮಾಡ್ದ. ಇಲ್ಲ, ಚೈನ್ ಆಫ್ ಕನೆಕ್ಟಿವಿಟಿನ ಇದು ನೆಕ್ಸ್ಟ್ ಕನೆಕ್ಟ್ ಆಗ್ತಾ ಇದ್ದೀವಿ. ಚೈನ್ ಆಫ್ ನಾಲೆಡ್ಜ್, ಚೈನ್ ಆಫ್ ವಿಸ್ಡಮ್ಸ್. ಎಸ್. ಹಿಂದಿನ ಸಂಚಿಕೆಗಳಲ್ಲಿ ವಾಕಿಂಗ್ ಮಾಡಿದ್ರೆ ಏನಾಗುತ್ತೆ, ಪ್ರಾಣಾಯಾಮ ಮಾಡಿದ್ರೆ ಏನಾಗುತ್ತೆ, ಪ್ರಾಣಾಯಾಮ 1 ಏನಾಗುತ್ತೆ, ಪ್ರಾಣಾಯಾಮ 2 ಏನಾಗುತ್ತೆ, ಸೂರ್ಯನ ಬಿಸಿಲು ಎಷ್ಟು ಅವಶ್ಯಕ, ಹಾಗೆ ನಮಗೆ ಕಫ ಮ್ಯಾನೇಜ್ಮೆಂಟ್,
ಊಟಗಳಲ್ಲಿ ನಾವು ಏನು ತಪ್ಪು ಮಾಡ್ತೀವಿ ಆಹಾರದಲ್ಲಿ ಅಂತ ಮಾತಾಡೋದು. ಸೊ ಇವೆಲ್ಲವೂ ಇಂಪ್ಲಿಮೆಂಟಬಲ್. ನಂದು 3 ಸಬ್ಜೆಕ್ಟ್ ಇರೋದು. ಒಂದು ಓದುವುದು ಅಥವಾ ಕೇಳುವುದು, ಎರಡನೇದು ಅರ್ಥ ಮಾಡಿಕೊಳ್ಳುವುದು, ಮೂರನೇದು ಅಳವಡಿಸಿಕೊಳ್ಳುವುದು. ರೀಡ್ ಆರ್ ಹಿಯರ್, ಅಂಡರ್ಸ್ಟ್ಯಾಂಡ್ ಅಂಡ್ ಇಂಪ್ಲಿಮೆಂಟ್. ಮೊದಲನೇ 2ರಲ್ಲಿ ಉಪಯೋಗಕ್ಕೆ ಬರಲ್ಲ. ಬಟ್ ರಿಸಲ್ಟ್ ವಿಷಯ ಗೊತ್ತಾಗಬೇಕು, ವಿಷಯ ಗೊತ್ತಾಯ್ತು, ಆದರೆ ಇಂಪ್ಲಿಮೆಂಟ್ ಮಾಡುವವರೆಗೆ ಅದು ಉಪಯೋಗಕ್ಕೆ ಬರಲ್ಲ. ಸೊ ಹಾಗಾಗಿ ಇಂಪ್ಲಿಮೆಂಟೇಷನ್ಗೆ ಎಲ್ಲರೂ ಗಮನ ಕೊಡಿ. ವಾಕಿಂಗ್ ಇಷ್ಟು ದಿನ ಸ್ಫೂರ್ತಿ ಇರಲಿಲ್ಲಪ್ಪ, ಏನೋ ನನ್ನ ವಿಡಿಯೋ ನೋಡಿದ್ವಿ, ಸ್ಫೂರ್ತಿ ಆಯಿತು. ಆಹಾರ ಹೇಗೇಗೋ ತಗೋತಾ ಇದ್ವಿ, ಗೊತ್ತಾಯ್ತು, ಇನ್ಮೇಲೆ ಹೀಗೆ ತಗೋಬಾರ್ದು ಅಂತ ಗೊತ್ತಾಯ್ತು. ಸೊ ಇಂಪ್ಲಿಮೆಂಟೇಷನ್ಗೆ ಬಂದಾಗ ಮಾತ್ರ ಆರೋಗ್ಯ ವಾಪಸ್ ಬರೋದು. ಅಲ್ಲಿವರೆಗೂ ಒಂದು ಸ್ವಲ್ಪ ಆರೋಗ್ಯ ಅಂದರೆ ಮಾನಸಿಕ ಆರೋಗ್ಯ, ಓ ನಂಗೆ ಗೊತ್ತಿದೆ ವಿಷಯ, ಮಾತ್ರೆ ಇದೆ, ವಾರ್ಡ್ರೋಬಲ್ಲಿದೆ, ಆಹಾರ ಇದೆ, ಫ್ರಿಜ್ಜಲ್ಲಿದೆ, ಓಕೆನಾ? ಇದು ಆಹಾರ ಉಪಯೋಗಕ್ಕೆ ಬರೋದು ಯಾವಾಗ? ಸೇವಿಸಿದಾಗ. ಹಾಗೇನೆ ಇದನ್ನು ಇಂಪ್ಲಿಮೆಂಟ್ ಮಾಡಿದಾಗಲೇ ಇದೆಲ್ಲ. ಆಹಾರದ ಬಗ್ಗೆನೇ ಹೇಳ್ತಾ ಇದ್ದೆ ಲಾಸ್ಟ್ ಟೈಮ್. ಆಹಾರದಲ್ಲಿ ಕಣ್ಣಿನ ಹಶು, ಮೂಗಿನ ಹಶು, ನಾಲಿಗೆಯ ಹಶು, ಟೈಮಿನ ಹಶು, ಇದೆಲ್ಲ ನಮಗೆ ಆಗ್ಬಿಟ್ಟಿದೆ. ಆಕ್ಚುಲಿ ಅದೆಲ್ಲವೂ ಫಾಲ್ಸ್ ಹಶು ಅಲ್ವಾ? ಅದೆಲ್ಲ ಫಾಲ್ಸ್ ಹಶು. ಆಕ್ಚುಯಲ್ ಹಶು ಅಂದರೆ ಒಂದು ಹೋಲಿಕೆ ಕೊಡ್ತೀನಿ. ಮಿಕ್ಸಿ, ಚಟ್ನಿ ರುಬ್ಬಿ ಇಟ್ಟಿದ್ದೀರಿ, ಮಿಕ್ಸಿನಲ್ಲೇ ಇಟ್ಟಿರ್ತೀರಾ ಅಥವಾ ಒಂದು ಪಾತ್ರೆಗೆ ಹಾಕ್ತೀರಾ? ಪಾತ್ರೆಗೆ ಹಾಕ್ತೀವಿ. ಈಗ ಮಿಕ್ಸಿ ಖಾಲಿ ಮಾಡಿ ಪಾತ್ರೆಗೆ ಹಾಕಿದ್ರಿ, ಮಿಕ್ಸಿ ಖಾಲಿ ಆಯ್ತು, ಚಟ್ನಿ ಖಾಲಿ ಆಯ್ತಾ? ಇನ್ನೊಂದು ಪಾತ್ರೆ ಇದೆ. ಹಾಗೆ ನಮ್ಮ ಆಹಾರ ಕೂಡ ಮೊದಲನೇ ಪಾತ್ರೆ ಅಬ್ಡಮನ್, ಆ ಪಾತ್ರೆಯಿಂದ ಖಾಲಿಯಾಗಿ ಎರಡನೇ ಪಾತ್ರೆಗೆ ಹೋಗುತ್ತೆ. ಯಾವುದದು? ಸ್ಮಾಲ್ ಇಂಟೆಸ್ಟೈನ್. ಈ ಎರಡೇನೆ ನಮಗೆ ಪಾತ್ರೆಗಳು. ಈ ಮೊದಲನೇ ಪಾತ್ರೆ ಖಾಲಿ ಆದ ತಕ್ಷಣ ನಾವೇನ್ ಅನ್ಕೊಂಡ್ವಿ, ಎರಡನೇ ಪಾತ್ರೆನೂ ಖಾಲಿ ಆಗೋಯ್ತು, ಚಟ್ನಿ ಖಾಲಿ ಆಗೋಯ್ತು, ಆಹಾರ ಖಾಲಿ ಆಗೋಯ್ತು, ಎನರ್ಜಿ ಖಾಲಿ ಆಗೋಯ್ತು ಅಂತ ಅನ್ಕೊಂಡು 2ನೇ ಸಲ 3ನೇ ಸಲ ಆ ಖಾಲಿ ಆದಾಗೆಲ್ಲ ಆ ಪಾತ್ರೆ ಒಳಗೆ ಹಾಕ್ತಾ ಇದೀವಿ. ಈಗ ಇದೇ ಸೀನನ್ನು ತಗೊಂಬನ್ನಿ, ಚಟ್ನಿನ ಬೇರೆ ಬೌಲ್ಗೆ ಇಟ್ರಿ, ಇದು ತೊಳೆದ್ ಬಿಟ್ರಿ, ಮಿಕ್ಸಿ ಹಾಕಿ ತೊಳೆದ್ ಬಿಟ್ರಿ, ಓ ಮಿಕ್ಸಿ ಖಾಲಿ ಆಗೋಯ್ತಲ್ಲ, ಚಟ್ನಿ ಇಲ್ವೇನೋ ಅಂತ ಹೇಳಿ ಇನ್ನೊಂದ್ಸಲ ಚಟ್ನಿ ರುಬ್ಬಿದ್ರೆ ಓಕೆನಾ? 3ನೇ ಸಲ 4ನೇ ಸಲ ಹಾಕಿದ್ರೆ ಓಕೆನಾ? ನಿಮಗೆ ಚಟ್ನಿ ಯಾವಾಗ ಬೇಕು? ಮೊದಲನೇ ಚಟ್ನಿ ಖಾಲಿ ಆದಾಗ 2ನೇ ಚಟ್ನಿ ಬೇಕು ಅಲ್ವಾ? ಒಂದು ಲಾಜಿಕ್ ಸಿಗುತ್ತಾ, ಒಂದು ಕಾಮನ್ ಸೆನ್ಸ್ ಸಿಗುತ್ತಾ ಇದರಲ್ಲಿ? ಇಷ್ಟೇ ನಮ್ಮೈಗೂ ಬೇಕಾಗಿರೋದು. ಅಂದ್ರೆ ನಾವು ಎಷ್ಟು ತುರುಕ್ತಾ ಇದೀವಿ ಅದಕ್ಕೆ ಅಂತ. ಏನ್ ಮಾಡ್ತಾ ಇದೀವಿ? ಚೀಲದಲ್ಲಿ ತುಂಬ್ತಾ ಇದ್ದೀವಿ ಅಷ್ಟೇ. ಚೀಲ ಖಾಲಿ ಆಯ್ತಾ? ಬಳಸಿದ್ವಾ? ಈಗ ಬಳಸುವಿಕೆಗೆ ಬಂದ್ರೆ ಒನ್ ಈಸ್ ಡೈಜೆಷನ್, ಅಂದ್ರೆ ರುಬ್ಬಬೇಕದು. ಈಗ ತೆಂಗಿನಕಾಯಿ ಇಟ್ಟಿದ್ದೀರಿ, ಹುರ್ಗಡ್ಲೆ ಇಟ್ಟಿದ್ದೀರಿ, ಮೆಣಸಿನ್ಕಾಯಿ ಹಾಕಿದೀವಿ, ಶುಂಠಿ ಹಾಕಿದೀವಿ, ಬೆಳ್ಳುಳ್ಳಿ ಹಾಕಿದೀವಿ, ಎಲ್ಲ ಸೇರಿ ರುಬ್ಬಿದೀವಿ. ಆ ರುಬ್ಬುವಿಕೆಯನ್ನು ನಾವು ಉಪ್ಪು ಹಾಕಿದೀವಿ, ಚಟ್ನಿ ಅಂತ ಕರಿತೀವಿ ಅದು. ಹೌದಾ? ಚಟ್ನಿಯ 2ನೇ ಭಾಗ ಏನು? ಸೇವಿಸುವುದು. ಇಲ್ಲಿ ಹಾಗೆ ಮೊದಲನೇ ಮಿಕ್ಸಿ ಬಾಯಿ, 2ನೇ ಮಿಕ್ಸಿ ಇಸ್ ಅಬ್ಡಮನ್. ಈ ಎರಡನ್ನ ಸರಿಯಾಗಿ ಮಾಡಿದ್ರೆ 99% ಕಾಯಿಲೆ ಬರಲ್ಲ. ಬಳಸಕ್ಕೆ ಬಂದ್ರೆ, ತುರುಕೋತಾ ಇದ್ರೆ ಇಲ್ಲಿ ಬರ್ಡನ್ ಜಾಸ್ತಿ. ಲಾಸ್ಟ್ ಟೈಮ್ ಹೇಳಿದ್ದೀನಿ. ಸೊ ಮೊದಲು 2 ಪೇಸ್ಟ್ ಆಗುವ ಹಾಗೆ ಇರಬೇಕು. ಅರ್ಧ 80% ಇಲ್ಲಿ ಅಗಿಬೇಕು, ಇಲ್ಲಿ ಮಿಕ್ಸಿ ಆಗಬೇಕು, 2ನೇದು ಅಬ್ಡಮನ್ ಅಲ್ಲಿ ಆಗಬೇಕು. ಈ 2 ಆದ ತಕ್ಷಣನೇ ಅದು 3ನೇ ಚೇಂಬರ್ಗೆ ಹೋಗುತ್ತೆ. ಫಸ್ಟ್ ಚೇಂಬರ್, ಸೆಕೆಂಡ್ ಚೇಂಬರ್, ಥರ್ಡ್ ಚೇಂಬರ್ಗೆ ಹೋಗುತ್ತೆ. ಆ 3ನೇ ಚೇಂಬರ್ ಏನು ಅಂತಂದ್ರೆ ಅಬ್ಸಾರ್ಪ್ಷನ್. ಮೊದಲನೇದು ಡೈಜೆಷನ್ ಅಂದ್ರೆ ರುಬ್ಬುವಿಕೆ, ಚಟ್ನಿ ಮಾಡೋದು. 2ನೇದು ಅಬ್ಸಾರ್ಪ್ಷನ್. ಅಲ್ಲಿ ನಾವು ಚಟ್ನಿ ಮಾಡಿದ್ರೆ ಸೇವಿಸಿದಾಗ ಉಪ್ಪು ಖಾರ ಚೆನ್ನಾಗಿದೆ ಅಂತ ಹೇಳ್ತೀವಲ್ವಾ, ಹಾಗೆ 2ನೇದ್ರಲ್ಲಿ ಅದು ಸೆಳ್ಕೊಳ್ಳುತ್ತೆ ಸತ್ವಗಳನ್ನ, ಪಾಸ್ ಆಗ್ತಾ ಇರುತ್ತೆ. ಕಬ್ಬನ್ನು ನಾವು ಮೆಷಿನ್ಗೆ ಇಟ್ಟಿದ್ದೀವಿ, ಚರ್ನಿಂಗ್ಗೆ ಇಟ್ಟಿದ್ದೀವಿ, ಆ ಕಬ್ಬು ರುಬ್ತಾ ಇದೆ. ಒಂದು ಕಡೆ ರಸ ಬರ್ತಾ ಇದೆ, ಇನ್ನೊಂದು ಕಡೆ ಕಸ ಹೋಗ್ತಾ ಇದೆ ಅಲ್ವಾ? ಸೇಮ್ ಸಿಸ್ಟಮ್ ಇಲ್ಲೂ. ಏನೋ ಕೊಟ್ವಿ, ಅದು ಒಳಗೆ ಬಂದು ರಸ ಆಯಿತು, ನಮ್ಮ ರಸಗಳು ಆ ರಸಗಳ ಜೊತೆ ಬೆರೀತು, ಅದರಲ್ಲಿದ್ದಂತಹ ಸತ್ವ ದೇಹಕ್ಕೆ ಬೇಕು. ಉಪ್ಪು ಬೇಕು, ಸಿಹಿ ಬೇಕು, ಉದ್ದು ಬೇಕು, ಪ್ರೋಟೀನ್ಸ್ ಬೇಕು, ಕಾರ್ಬೋಹೈಡ್ರೇಟ್ಸ್ ಬೇಕು,
ಫ್ಯಾಟ್ಸ್ ಬೇಕು, ಎಲ್ಲವೂ ಕೊಟ್ಟಿದ್ದೀವಿ. ಅದು ಸೆಳ್ಕೊಳ್ಳುತ್ತೆ. ಯಾವ್ಯಾವ ಭಾಗಕ್ಕೆ ಏನೇನು, ಜಾಯಿಂಟ್ಸ್ಗೆ ಫ್ಯಾಟ್ಸ್ ಬೇಕು, ಮಸಲ್ಸ್ಗೆ ಪ್ರೋಟೀನ್ಸ್ ಬೇಕು, ಹಾಗೆ ದೇಹಕ್ಕೆ ಕಾರ್ಬೋಹೈಡ್ರೇಟ್ಸ್ ಬೇಕು. ಅದು ವಿಷಯ ಸೆಳ್ಕೊಳ್ಳುತ್ತೆ. ಈಗ ನಿಮ್ಮ ಡೈನಿಂಗ್ ಟೇಬಲ್ ಮೇಲೆ ಊಟ ಇಟ್ಟಿದ್ದಾಗ ನಿಮ್ಮ ಒಂದು ಮಗುವಿಗೆ ಸ್ವೀಟ್ ಇಷ್ಟ ಆಗುತ್ತೆ, ಇನ್ನೊಂದು ಮಗುವಿಗೆ ಖಾರ ಇಷ್ಟ ಆಗುತ್ತೆ. ಅವ್ರವ್ರು ಏನ್ ಬೇಕೋ ತಗೋತಾರಲ್ಲ, ಹಾಗೆ ನಮ್ಮ ದೇಹದ ಒಳಗಡೆ ಕೂಡ ಅವ್ರವ್ರಿಗೆ ಏನ್ ಬೇಕೋ ಅವ್ರು ತಗೋತಾರೆ. ಈಗ ಹಾಗೆ ತಗೊಂಡಿದ್ದನ್ನ ಅದಾಗಿ ಉಳಿದಿರುತ್ತಲ್ಲ, ಆ ಉಳಿದಿರುವ ಕಸವನ್ನ ಲಾರ್ಜ್ ಇಂಟೆಸ್ಟೈನ್ಗೆ ಹೋಗುತ್ತೆ. ಆ ಲಾರ್ಜ್ ಇಂಟೆಸ್ಟೈನ್ ಅದನ್ನ ಎಲಿಮಿನೇಟ್ ಮಾಡುತ್ತೆ. ಸೊ ಡೈಜೆಷನ್ನಲ್ಲಿ 3 ಪ್ರೋಸೆಸ್, ಅಂದರೆ ಆ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲೇ 3 ಪ್ರೋಸೆಸ್. ಮೊದಲನೇದು ಡೈಜೆಷನ್, ಎರಡನೇದು ಅಬ್ಸಾರ್ಪ್ಷನ್, ಮೂರನೇದು ಎಲಿಮಿನೇಷನ್, ರುಬ್ಬುವಿಕೆ, ಆಮೇಲೆ ಸೆಳೆಯುವಿಕೆ, ಮೂರನೇದು ತಳ್ಳುವಿಕೆ. ಸೊ ಈ 3 ಇದ್ದಾಗ್ಲೇನೆ ಡೈಜೆಷನ್ ಸಿಸ್ಟಮ್ ಚೆನ್ನಾಗಿದೆ ಅಂತ ಅರ್ಥ. ಈಗ ನಾವು ಫ್ಯಾಟ್ ಅಂತೀವಿ ಅಥವಾ ರೋಗ ಅಂತೀವಿ. ಯಾವುದು ರೋಗ? ಅನ್ಡೈಜೆಸ್ಟೆಡ್ ಫುಡ್ ಈಸ್ ರೋಗ, ಅಥವಾ ಅನ್ಡೈಜೆಸ್ಟೆಡ್ ಫುಡ್ ಈಸ್ ಫ್ಯಾಟ್. ಅನ್ಅಬ್ಸಾರ್ಬ್ಡ್ ಫುಡ್ ಈಸ್ ಫ್ಯಾಟ್. ಅಬ್ಸಾರ್ಬೇ ಆಗಿಲ್ಲಪ್ಪ, ವೇಸ್ಟ್ ಅದು. ಅನ್ಎಲಿಮಿನೇಟೆಡ್ ಫುಡ್ ಈಸ್ ಫ್ಯಾಟ್. ಇಲ್ಲಿ ಫ್ಯಾಟ್ ಅಂತಾದ್ರೂ ಹಾಕೊಳ್ಳಿ, ರೋಗ ಅಂತಾದ್ರೂ ಹಾಕೊಳ್ಳಿ. ಇದು ನನ್ನ ಅನುಭವ. ಯೋಗ ಯಾಕೆ ಮಾಡ್ತೀವಿ ಅಂತಂದ್ರೆ ಚೆನ್ನಾಗಿ ಚರ್ನ್ ಮಾಡಿ, ಬೆಂಡು, ಸ್ಟ್ರೆಚ್ಚು, ಟ್ವಿಸ್ಟು, ಸೆಳೆತ ಎಲ್ಲ ಮಾಡಿ ಆಹಾರವನ್ನು ಮುಂದಕ್ಕೆ ತಳ್ತಾ ಇದ್ದೀವಿ. ಹೇಗೆ ಮಿಷನ್ನು ಕಬ್ಬನ್ನು ಹೆಂಗೆ ಹಿಂಡುತ್ತೆ, ಹೇಗೆ ಬಟ್ಟೆಯನ್ನು ನಾವು ಹಿಂಡ್ತೀವಿ, ಆ ಬಟ್ಟೆಯಲ್ಲಿದ್ದಂತಹ ನೀರೆಲ್ಲ ಹೋಗ್ಲಿ ಅಂತ ಹಿಂಡ್ತೀವಿ, ಹಾಗೆ ನಾವು ಹಿಂಡ್ತೀವಿ. ಅದನ್ನೇ ನಾವು ಯೋಗಾಸನಗಳು ಅಂತ ಕರೆಯೋದು. ಅವಾಗೇನಾಗುತ್ತೆ, ಬೇಕಿರುವ ಸತ್ವಗಳನ್ನ ಸೆಳ್ಕೊಳ್ಳುತ್ತೆ, ಬೇಡದೇ ಇರುವುದನ್ನ ತಳ್ಳಿ ಮುಂದಕ್ಕೆ ತಳ್ಳುತ್ತೆ. ಸೊ ಇದು ಆಹಾರದ ಪ್ರೋಟೋಕಾಲ್. ಆರೋಗ್ಯವಾದ ದೇಹ ಅಂತಂದ್ರೆ ಈಗ ತಿಂದಿದ್ದೀವಿ, ಮುಂದಿನ 24 ಗಂಟೆಗಳ ಒಳಗಡೆ ಅದು ಎಲಿಮಿನೇಟ್ ಆಗುತ್ತಲ್ಲ, ಅದನ್ನ ನಾವು ಆರೋಗ್ಯದ ದೇಹ ಅಂತ ಕರಿತೀವಿ. ಮುಂದಿನ 24 ಗಂಟೆಗಳು ಹೊಟ್ಟೆಯಲ್ಲಿ 4 ಅವರ್ ಇರುತ್ತೆ. ಅಲ್ಲಿಂದ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಇನ್ನೊಂದು 12ರಿಂದ 18 ಅವರ್ ಇರುತ್ತೆ. ಇನ್ನೊಂದು ಆರೋಗ್ಯದ ದೇಹದಲ್ಲಿ ಒಂದು 6 ಅವರ್ಸ್ ಅಲ್ಲಿ ಎಲಿಮಿನೇಟ್ ಆಗುತ್ತೆ. ಸೊ ಒಂದು 24 ಗಂಟೆ ಕಾಲ ಇಟ್ಕೊಂಡ್ರೆ 24 ಗಂಟೆನಲ್ಲಿ ಆಹಾರ ಎಲಿಮಿನೇಟ್ ಆದ್ರೆ ಅದು ಆರೋಗ್ಯದ ದೇಹ. ಅವಾಗ ಏನ್ ಮಾಡ್ಬೇಕು, ಸ್ವಲ್ಪ ಸಾಲಿಡ್ಸ್, ಸ್ವಲ್ಪ ಲಿಕ್ವಿಡ್, ಅದ ಪ್ರಮಾಣ ನೋಡ್ಕೋಬೇಕು. ನಾರಿನಂಶ ಇರ್ಬೇಕು, ಪಾಸ್ ಆಗೋಕೆ ಫ್ರೀನೆಸ್ ಇರ್ಬೇಕು, ಜಾಗ ಇರ್ಬೇಕು. ಈಗ ಒಂದು ಕ್ಯೂ, ಪಿಕ್ಚರ್ಗಾಗ್ಲಿ, ತಿರುಪತಿಗಾಗ್ಲಿ, ದೇವಸ್ಥಾನಕ್ಕಾಗ್ಲಿ ಒಂದು ಕ್ಯೂ ಇದೆ. ಮುಂದಿನವ್ರು ಹೋಗ್ತಾನೆ ಇಲ್ಲ, ಅವ್ರ ಮುಂದೆ ಮೂನೇ ಆಗ್ತಾ ಇಲ್ಲ. ನಾವು ಮೂವ್ ಆಗ್ತೀವಾ? ಇಲ್ಲ. ಇದನ್ನೇ ನಾನು ಹೇಳಿದ್ದು, ಚಟ್ನಿ ಖಾಲಿ ಆದ ತಕ್ಷಣ, ಮೊದಲನೇ ಬಟ್ಲು ಖಾಲಿ ಆದ ತಕ್ಷಣ 2ನೇ ಬಟ್ಲು ಖಾಲಿ ಆಗೋಯ್ತಾ ಅಂತ. ಸೊ ಅವಾಗ ಏನ್ ಮಾಡ್ಬೇಕು ಅಂದ್ರೆ, ಆಹಾರ ಕಡಿಮೆ ಕೊಡ್ತಾ ಬಂದಷ್ಟು ಫಾಸ್ಟ್ನೆಸ್ ಜಾಸ್ತಿ. ಆಹಾರ ಕಡಿಮೆ ಕೊಡಬೇಕು, ಗ್ಯಾಪ್ ಜಾಸ್ತಿ ಕೊಡಬೇಕು. 4 ಅವರ್ಗೆ ಒಂದು ಆಹಾರ ಕೊಡ್ತಾ ಇದ್ವಿ, 6 ಅವರ್ಗೆ ಒಂದು ಆಹಾರ ಕೊಡಿ, ಕಮ್ಮಿ ಕೊಡಿ, ಫಾಸ್ಟಾಗಿ ಮೂವ್ ಆಗುತ್ತೆ. ಅದು ಆರೋಗ್ಯದ ದೇಹ. ಮತ್ತೆ 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 ಕೊಡ್ತಾನೇ ಇದ್ದೀವಿ. ಈಗ ಇನ್ನೊಂದು ಅದೇ ಮಿಕ್ಸಿಯ ಅದೇ ಚಟ್ನಿಯ ಹೋಲಿಕೆ ಕೊಡ್ತೀವಿ. ಏನೇನು ಚಟ್ನಿಗೆ ಇಂಗ್ರೀಡಿಯೆಂಟ್ಸು? ಹುರ್ಗಡ್ಲೆ, ಹಸಿಮೆಣಸಿನಕಾಯಿ, ಉಪ್ಪು, ಬೆಲ್ಲ, ಹುಣಸೆ ಹಣ್ಣು, ಕಾಯಿ, ಸೊಪ್ಪು ಎಲ್ಲ ಹಾಕ್ತೀವಿ. ಈಗ ಕಾಯಿ ಹಾಕಿ ರುಬ್ಬಿಟ್ರಿ, ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಯಾಕೋ ನೆನಪು ಬಂತು, ಹುರ್ಗಡ್ಲೆ 2ನೇ ಸಲ ಹಾಕಿದ್ರಿ. ಇನ್ನೊಂದು ಸ್ವಲ್ಪ ಹೊತ್ತಾಯ್ತು, 4 ಮೆಣಸಿನ್ಕಾಯಿ ಹಾಕಿದ್ರಿ. ಎನರ್ಜಿ ಜಾಸ್ತಿ ಖರ್ಚಾಗ್ತಾ ಇದೆಯಾ, ಕಡಿಮೆ ಖರ್ಚಾಗ್ತಾ ಇದೆಯಾ? ಎಲ್ಲ ಒಟ್ಟಿಗೆ ಹಾಕಿದ್ದಾಗ ನಿಮ್ಮ ಎನರ್ಜಿ ಖರ್ಚು ಎಷ್ಟು? ಒಂದು 4 ಯೂನಿಟ್ ತಗೊಂಡಿದೆ ಅಂತ ಅನ್ಕೊಳ್ಳೋಣ. ಪ್ರತಿ ಸಲ ನೀವು ಸ್ವಿಚ್ ಆನ್ ಮಾಡಿದಾಗ್ಲೂ ಎನರ್ಜಿ ಖರ್ಚಾಗ್ತಾ ಇದೆ. ಪ್ರತಿ ಸಲ ಮರೆತಾಗ್ಲೂ ಅಥವಾ ಇನ್ನೊಂದೊಂದು ಐಟಮ್ ಕೊಟ್ಕೊಂಡ್ ಬಂದಾಗ್ಲೂ ಕೂಡ ರುಬ್ಬುವಿಕೆ ಜಾಸ್ತಿ ಆಯ್ತು, ಎನರ್ಜಿ ಖರ್ಚು ಜಾಸ್ತಿ ಆಯ್ತು. ನಮ್ಮಲ್ಲೂ ಹಾಗೇನೆ. ಈಗ ಆಹಾರ ಕೊಟ್ವಿ, ಇನ್ನು 2 ಅವರ್ ಆದ ತಕ್ಷಣ ಇನ್ನೊಂದು ಆಹಾರ ಕೊಟ್ರೆ, ಮೊದಲನೇ ಆಹಾರ 50% ಅಷ್ಟೇ ಇನ್ನ ಚರ್ನ್ ಆಗಿರೋದು. ಅಷ್ಟೊತ್ತಿಗೆ ಇನ್ನೊಂದು ಕೊಟ್ವಿ, 2ನೇ ಹೊಸ ಆಹಾರವನ್ನ ಅದು ಚರ್ನ್ ಮಾಡ್ಬೇಕು. ಮತ್ತೆ ಇನ್ನೊಂದು ಅವರ್ ಆದ್ಮೇಲೆ ಒಂದು ಟೀ ಕೊಟ್ವಿ, ಅದು ಚರ್ನ್ ಆಗ್ಬೇಕು. ಸೊ 4-5 ಸಲ ಕೆಲಸ ಮಾಡ್ಲಿಕ್ಕೆ ಶುರು ಮಾಡುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ವೀಕ್ ಆಗ್ಬಿಡುತ್ತೆ. ನಮ್ಮ ದೇಹನ ಎಷ್ಟು ಅಬ್ಯೂಸ್ ಮಾಡ್ತಾ ಇದೀವಲ್ವಾ ನಾವು. ಸೊ ಹಾಗಾಗಿ ಇವತ್ತಿಂದ ಕರೆಕ್ಷನ್ ಏನ್ ಮಾಡ್ಕೊಂಬರ್ಬೋದು ಎಲ್ರು,
ಆಹಾರವನ್ನ ಕೊಡಿ. ನಿಮ್ಗೆ ಯಾವ ಆಹಾರ ಇಷ್ಟ ಆಗುತ್ತೋ ಕೊಡಿ. ಇದು ಮೈಗೆ ಆಗತ್ತೆ ಅಂತಲ್ಲ, ಜಾಸ್ತಿ ತಿಂದಿರೋದು ಮೈಗೆ ಆಗ್ತಾ ಇಲ್ಲ ಅಷ್ಟೇ. ಅನಾವಶ್ಯಕವಾಗಿ ತಿಂದಿರೋದು ಮೈಗೆ ಆಗ್ತಾ ಇಲ್ಲ ಅಷ್ಟೇ. ಸೊ ಅದರಲ್ಲಿ ಚೆನ್ನಾಗಿರುವ ಆಹಾರವನ್ನ ಕೊಡಿ, ಕಡಿಮೆ ಪ್ರಮಾಣದಲ್ಲಿ ಕೊಡಿ. ಈ ಕಡಿಮೆ ಪ್ರಮಾಣದಲ್ಲಿ ಕೊಟ್ಟ ಮೇಲೆ ಅದಕ್ಕೊಂದು ಗ್ಯಾಪ್ ಕೊಡಿ. ನೀವು ಮಿಕ್ಸಿ ಅಲ್ಲಿಂದ ಪಾತ್ರೆ ತೆಗೆದಿಟ್ಟಾಯ್ತು, ನೆಕ್ಸ್ಟ್ ಏನ್ ಮಾಡ್ತೀರಿ, ನೀರ್ ಹಾಕಿ ವಾಶ್ ಮಾಡ್ತೀರಿ ಅಲ್ವಾ. ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಆದ್ಮೇಲೆ ನೀರ್ ಹಾಕಿ ವಾಶ್ ಮಾಡ್ತೀವಿ. ಇದನ್ನ ಫ್ಲಶ್ ಅಂತ ಕರೆಯೋಣ. ಹೊಟ್ಟೆನು ಫ್ಲಶ್ ಮಾಡಿ. ಚಟ್ನಿ ಮಾಡ್ತಾ ಇದ್ದೀರಿ, ಫುಲ್ ಮಿಕ್ಸಿ ತುಂಬಾ ನೀರ್ ಹಾಕ್ಬಿಟ್ಟು ಮಾಡ್ತೀರಾ ಅಥವಾ ಎಷ್ಟು ಪ್ರಮಾಣ ಬೇಕೋ ಅಷ್ಟೇ ನೀರ್ ಕೊಡ್ತೀರಾ? ಅಷ್ಟೇ, ಎಷ್ಟು ಬೇಕೋ ಅಷ್ಟೇ. ಏನಾಗತ್ತೆ ಜಾಸ್ತಿ ನೀರ್ ಕೊಟ್ಟಾಗ? ನೀರಾಗತ್ತೆ, ರುಚಿ ಹೋಗುತ್ತೆ. ರುಬ್ಬಲ್ಲ ಅದು. ಯಾಕೆ? ಅದು ನೀರಿದೆ ಅದ್ರೊಳಗೆ, ಹಾಗೆ ರುಬ್ಬಲ್ಲ. ಇಲ್ಲೂ ಹಾಗೆ ತುಂಬಾ ಊಟ ಆದ ತಕ್ಷಣ ಒಂದ್ ಲೋಟ ನೀರ್ ಕೊಟ್ಬಿಡೋದು, 2 ಲೋಟ ನೀರ್ ಕೊಟ್ಬಿಡೋದು, 1 ಚೊಂಬ್ ನೀರ್ ಕೊಟ್ಬಿಡೋದು ಕೊಟ್ರೆ ರುಬ್ಬಲ್ಲ. ಊಟಕ್ಕೆ ಮುಂಚೆ ಕೂಡ ಕೊಡುವ ಹಾಗಿಲ್ಲ. ಊಟಕ್ಕೆ ಮುಂಚೆ ಅರ್ಧ ಗಂಟೆ ಮುಂಚೆ 1/4 ಲೋಟ ನೀರು ನೆನೆಸ್ಕೊಳ್ಳೋಕೆ ಕೊಡ್ಬೇಕು. ಪ್ರಸನ್ನ ವೆಂಕಟೇಶ್ ಸರ್ ನನಗೊಂದ್ಸತಿ ಕನ್ಸಲ್ಟೇಷನ್ ಹೋದಾಗ ಹೇಳಿದ್ರು, ಏನು ಯಾವ್ಯಾವ ಕುಡಿತೀರಾ ಅಂತ ಕೇಳಿದ್ರು. ಮುಂಚೆ ಕುಡಿತೀರಾ, ಆಮೇಲೆ ಕುಡಿತೀರಾ, ಮಧ್ಯದಲ್ಲಿ ಕುಡಿಯೋ ಅಭ್ಯಾಸ ಇದೆಯಾ ಅಂತ. ದ ರೈಟ್ ಪಾರ್ಟ್ ಅವ್ರೇನು ಹೇಳಿದ್ದಂದ್ರೆ, ಊಟ ಇಮಿಡಿಯೇಟ್ ಮುಂಚೆ ಆಗಿದ ತಕ್ಷಣ ಕುಡಿಬಾರ್ದು, ಮಧ್ಯದಲ್ಲಿ ಸಿಪ್ ಮಾಡಬೇಕು. ಸೊ ದಟ್ ಅದಕ್ಕೆ ಒಂದು ಲಿಕ್ವಿಡಿಟಿ ಬೇಕು. ಅದು ನೀವು ಹೇಳಿದ್ರಲ್ಲ, ಚಟ್ನಿಗೆ ಸ್ವಲ್ಪ ನೀರು ಹಾಕಬೇಕು, ತುಂಬ ಹಾಕಬಾರ್ದು ಅಂತ. ಒಂದೊಂದು ಸಿಪ್ ಕುಡಿಬೇಕಷ್ಟೇ, ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಕುಡಿಬೇಕು ನೀರನ್ನ ಅಂತ ಹಿ ಮೇಡ್ ದ ಕರೆಕ್ಷನ್ಸ್. ಹಿಂದೆ ಕೈಯಲ್ಲಿ ರುಬ್ತಾ ಇದ್ರು. ಹೌದು, ರುಬ್ತಾ ಇರ್ಬೇಕಾದ್ರೆ ಚೂರು ನೀರು ಹಾಕೊಳ್ಳೋ. ಎಕ್ಸಾಕ್ಟ್ಲಿ ಸೇಮ್ ಇಲ್ಲೂ ಬರುತ್ತೆ. ಅದೇ ಹೋಲಿಕೆಯನ್ನ ಇಲ್ಲೂ ಹಾಕೋಬಹುದು. ಚೆನ್ನಾಗಿ ರುಬ್ಬುತ್ತವಾಗ. ಚೆನ್ನಾಗಿ ರುಬ್ಬೇಕಂತಂದ್ರೆ ನೀರಿನ ಪ್ರಮಾಣ ಕಡಿಮೆ ಇರಬೇಕು. ಊಟಕ್ಕೆ ಮುಂಚೆ ನೀರು ಕಡಿಮೆ ಕೊಡಬೇಕು, ಊಟದ ಟೈಮಲ್ಲಿ ಚೂರೇ ಕೊಡಬೇಕು. ಆಮೇಲೆ ಊಟ ಆದ್ಮೇಲೆ 1 ಅವರ್ 2 ಅವರ್ಸ್ ಆದ್ಮೇಲೆ ನೀರು ಕೊಡ್ಲಿಕ್ಕೆ ಶುರು ಮಾಡಿ. ಎರಡನೇ ವಿಷಯ ಏನಂದ್ರೆ ಫ್ಲಶ್ ಆಗ್ಬೇಕು. ಒಂದು ಚೇಂಬರ್ ಇಂದ ಇನ್ನೊಂದು ಚೇಂಬರ್ ಹೋಗ್ಬೇಕು. ಅಬ್ಡಮನ್ ಇಂದ ಸ್ಮಾಲ್ ಇಂಟೆಸ್ಟೈನ್ಗೆ ಹೋಗ್ಬೇಕು. ಹೋಗ್ಬೇಕಾದ್ರೆ ತಳ್ಳಬೇಕು ನೀರು ಹಾಕಿ. ಆ ಮೂಮೆಂಟ್ಗೆ ಎಷ್ಟು ಬೇಕೋ ಅಷ್ಟು ಕೊಡಬೇಕು ಅಷ್ಟೇ. ಸೊ 6 ಲೀಟರ್ ನೀರು ಕುಡಿಬೇಕು, ಈ ಏಜ್ನವ್ರು ಇಷ್ಟು ಕುಡಿಬೇಕು, ಆ ಏಜ್ನವ್ರು ಅಷ್ಟು ಕುಡಿಬೇಕು ಅಲ್ಲ. ಲಾಜಿಕ್ ಆಫ್ ಫುಡ್ ಅಂಡ್ ಮೂವ್ಮೆಂಟ್ ತಿಳ್ಕೊಬೇಕು. ನೀರು ಯಾಕೆ ಬೇಕಿರೋದು ಅಂದ್ರೆ ತಳ್ಳಕ್ಕೆ. ಅಂಡ್ ಈಚ್ ಬಾಡಿ ಇಸ್ ಡಿಫ್ರೆಂಟ್. ಅವ್ರವ್ರಿಗೆ ಇವಾಗ 4 ಲೀಟರ್ ಬೇಕಾಗ್ಬೋದು, ಕೆಲವರು 3 ಲೀಟರ್ ಸಾಕಾಗ್ಬೋದು. ನೀರಿನ ವಿಷಯ ನೆಕ್ಸ್ಟ್ ಟೈಮ್ ಮಾತಾಡೋಣ. ಖಂಡಿತ. ನಾನು ಯಾಕೆ ಆಹಾರ ಕೊಡಬೇಕು, ಎಷ್ಟು ಕೊಡಬೇಕು ಅಂತ ಹೇಳಿದ್ದೆ, ಯಾವ್ಯಾವ ಪ್ಯಾಟರ್ನ್ ಅಲ್ಲಿ ಕೊಡಬೇಕು ಅಂತ ಲಾಸ್ಟ್ ಟೈಮ್ ಹೇಳಿದ್ದೀನಿ. ಹೌದು. ಈಗ ಕೊಡುವ ಉದ್ದೇಶ ಹೇಳ್ತಾ ಇದ್ದೀನಿ ಅಷ್ಟೇ. ಮೊದಲನೇ ಸಲ ಕೊಟ್ಟಿರುವ ಆಹಾರ 2 ಅವರ್ ಒಳಗೆ ಇನ್ನೊಂದು ಕೊಟ್ರೆ, 3 ಅವರ್ ಒಳಗೆ ಇನ್ನೊಂದು ಕೊಟ್ರೆ, ಕ್ಯೂನಲ್ಲಿ ನಾವೇ ಜಾಮ್ ಮಾಡ್ಕೊಂಡು ಬಂದಿದ್ದೀವಿ, ಟ್ರಾಫಿಕ್ ಜಾಮ್ ಮಾಡ್ಕೊಂಡು ಬಂದಿದ್ದೀವಿ. ಟ್ರಾಫಿಕ್ ಜಾಮ್ ಅಲ್ಲಿ ಮೂವ್ ಆಗಲ್ಲ. ಮೂವ್ ಆಗದೆ ಇದ್ರೆ ಅಲ್ಲಿನ ನೀರಿನ ಪ್ರಮಾಣ ಎಲ್ಲ ಸೆಳ್ಕೊಂಡ್ಬಿಡುತ್ತೆ. ಡ್ರೈ, ಸ್ಮಾಲ್ ಇಂಟೆಸ್ಟೈನಲ್ಲೂ ಡ್ರೈ ಇರುತ್ತೆ, ಲಾರ್ಜ್ ಇಂಟೆಸ್ಟೈನಲ್ಲೂ ಡ್ರೈ ಇರುತ್ತೆ. ಅದು ಅಲ್ಲೇ ಕೊಳೆಯುತ್ತೆ. ಕೊಳೆತಿರುವುದು ಅಲ್ಲಿನ ಇಂಟೆಸ್ಟೈನಲ್ ಇದೆಯಲ್ಲ, ಲೈನಿಂಗ್ ಇದೆಯಲ್ಲ, ಆ ಲೈನಿಂಗ್ ಅನ್ನ ಡ್ಯಾಮೇಜ್ ಮಾಡ್ತಾ ಬರುತ್ತೆ. ಕ್ಯಾನ್ಸರಸ್ ಆಗತ್ತೆ. ಕ್ಯಾನ್ಸರ್ ವರ್ಗೂ ಯಾವಾಗ ಹೋಗುತ್ತೆ ಅಂತಂದ್ರೆ ಆಹಾರ ಮೂವ್ ಆಗದೆ ಇದ್ರೆ. ಮೂವ್ ಆಗ್ತಾ ಬಂತಂದ್ರೆ ಆರೋಗ್ಯದ ದೇಹ, ಮೂವ್ ಆಗ್ಲಿಲ್ಲಪ್ಪ ಅನಾರೋಗ್ಯದ ದೇಹ. ಈಸ್ ಅಂದ್ರೆ ಏನು? ಸುಲಭವಾಗಿ ಆರಾಮಾಗಿದ್ದೀವಿ ಅಂತ. ಡಿಸೀಸ್ ಅಂದ್ರೆ ಏನು? ಆಪೋಸಿಟ್. ಡಿಸ್ ಈಸ್. ಓಕೆ. ಆರಾಮಾಗಿಲ್ಲ ಅಂತ, ಅದೇ ಡಿಸೀಸ್. ಸೊ ಹಾಗಾಗಿ ಆರಾಮಾಗಿರೋದಕ್ಕೆ ನಿಮ್ಮ ಒಬ್ಬೊಬ್ಬರ ದೇಹನೂ ಒಂದೊಂದು ಬೇರೆ ಬೇರೆ ಪ್ಯಾಟರ್ನ್ನೇ ಕೇಳ್ಕೊಳ್ಳುತ್ತೆ. ನೀವು ಯಾವ ಪ್ಯಾಟರ್ನ್ ಅಲ್ಲಿ ಊಟ ಕೊಟ್ರೆ ಅದು ದೇಹ ಎನರ್ಜೆಟಿಕ್ ಆಗಿರುತ್ತೆ, ಯಾವ ಪ್ಯಾಟರ್ನ್ ಎಷ್ಟು ಪ್ರಮಾಣ ಕೊಟ್ರೆ ದೇಹಕ್ಕೆ ಆಲಸ್ಯ ಬರುತ್ತೆ, ಇದು ಗೊತ್ತಾಗ್ಬೇಕು. ನಾವೇ ಅಬ್ಸರ್ವ್ ಮಾಡ್ಕೋಬೇಕು ನಮ್ಮ ಬಾಡಿ. ಒಂದು ವಾರ ಟೆಸ್ಟ್ ಮಾಡ್ಕೊಳ್ಳಿ. ಕೆಲವರಿಗೆ ಗಟ್ಟಿ ಪದಾರ್ಥ ಕೊಟ್ರೆ ಶಕ್ತಿ ಬರುತ್ತೆ, ಆರೋಗ್ಯ ಇರುತ್ತೆ, ಎನರ್ಜಿ ಇರುತ್ತೆ. ಕೆಲವರಿಗೆ ತೆಳುವಾದ ನೀರಿನ ಪದಾರ್ಥಗಳು ಕೊಟ್ರೆ ಆರೋಗ್ಯ ಇರುತ್ತೆ. 1 ವಾರ ನಿಮ್ ದೇಹದ ಮೇಲೆ ಟೆಸ್ಟ್ ಮಾಡ್ಕೊಳ್ಳಿ. ಆ ಟೆಸ್ಟ್ ಅಲ್ಲಿ ನಿಮ್ಗೆ ಗೊತ್ತಾಗತ್ತೆ, ಒಂದು ಪ್ಯಾಟರ್ನ್ ಅಭ್ಯಾಸ ಆಗತ್ತೆ. ತುಂಬಾ ಸಣ್ಣಕ್ಕಿರ್ತಾರೆ, ಅವ್ರಿಗೆ ಘನವಾದ ಆಹಾರ ಬೇಕಾದಷ್ಟು ಕೊಡ್ಬೇಕಾಗತ್ತೆ. ಅವ್ರಿಗೆ ವೆಯ್ಟ್ ಲಾಸ್ ಇರುತ್ತೆ, ಆ ವೆಯ್ಟ್ ಗೈನ್ ಆಗೋದಕ್ಕೆ ಕೊಡ್ಬೇಕಾಗತ್ತೆ. ಕೆಲವರಿಗೆ ವೆಯ್ಟ್ ಜಾಸ್ತಿ ಇರುತ್ತೆ, ಅವರು ತೆಳುವಾದ ಆಹಾರ ಕೊಟ್ಟಷ್ಟು ವೆಯ್ಟ್ ಲಾಸ್ ಆಗ್ಲಿಕ್ಕೆ ಶುರು ಆಗುತ್ತೆ. ಇಷ್ಟೇ ಲೈಫ್. ಡೈಜೆಷನ್ ಚೆನ್ನಾಗಿ ಇಟ್ಕೊಂಡ್ರೆ ಆರೋಗ್ಯ 99% ವಾಪಸ್ ಬಂದ್ಬಿಡುತ್ತೆ. ಇವತ್ತಿನ ಟ್ರೆಂಡ್ ಆಗ್ತಿರುವಂತ ಟರ್ಮ್ ಅಂದ್ರೆ ಗಟ್ ಹೆಲ್ತ್ ಚೆನ್ನಾಗಿದ್ರೆ ಅಂತ ಹೇಳಿ ಗಟ್ ಹೆಲ್ತ್ ಬಗ್ಗೆನೂ ಮಾತಾಡಿದೀವಿ. ಹೌದು, ಮುಂಚೆ ಗಟ್ ಹೆಲ್ತ್ ಬಗ್ಗೆ ಮಾತಾಡಿದೀವಿ, ಇದೆಲ್ಲ ನೀರಿನ ಬಗ್ಗೆ ಎಲ್ಲ ಮಾತಾಡಿದೀವಿ. ಆರೋಗ್ಯ ಚೆನ್ನಾಗಿರ್ಬೇಕಂತಂದ್ರೆ ಇಲ್ಲಿಂದ ಇದಕ್ಕೆ ಕನೆಕ್ಟಿವಿಟಿ ಯಾವುದು? ಇದು ಹೇಳ್ತಾ ಇದೆ, ಇದನ್ನ ತಿನ್ಬೇಡ ಅಂತ.
ಆದ್ರೆ ಚಿಕ್ಕ ಮನಸ್ಸು ಅಂದ್ರೆ ಮಗುವಿನ ಮನಸ್ಸು ಕೇಳ್ತಾ ಇದೆ ಎಲ್ಲ ಬೇಕು ನಂಗೆ. ಇಲ್ಲೂ ನಾವು 3M ಅಂತ ಹೇಳ್ಬೋದು ಅದನ್ನ. ಮಗುವಿನ ಮನಸ್ಸು, ಚೈಲ್ಡ್ಸ್ ಮೈಂಡ್ ಹಠ ಮಾಡ್ತಾ ಇದೆ. ಹಠ ಮಾಡೋದನ್ನ ನಿಲ್ಸಿ ಒಂದ್ ಸಣ್ಣ ಅನಾಲಿಸಿಸ್, ನನ್ನ ದೇಹಕ್ಕೆ ಇದಾಗತ್ತೆ ಇದಾಗಲ್ಲ ಅಂತ ಅನ್ಸಿದ್ರೆ ಸಾಕು, ಆರೋಗ್ಯ ವಾಪಸ್ ಬಂದ್ಬಿಡುತ್ತೆ. ಸೊ ಆಹಾರದ ರಿಲೇಟೆಡ್ ಆರೋಗ್ಯ ಇದು. ಸೀರೀಸ್ 2 ಇನ್ನ ತುಂಬಾ ಇದೆ ಮಾತಾಡಕ್ಕೆ, ಮುಂದಿನ ದಿನಗಳಲ್ಲಿ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.